ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಏನಾದರೂ ಯೂಟ್ಯೂಬ್ ಆ್ಯಪ್ ಇದ್ದರೆ ಈ ಅಪ್ಲಿಕೇಶನಿಂದ ಏನಾದರೂ ನಿಮಗೆ ಯಾವುದಾದ್ರೂ ಯೂಟ್ಯೂಬ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ನೋಡಿ, ನಾವು ಈಗ ಮೊಬೈಲ್ ಡಾಟಾ ಆನ್ ಮಾಡಿದ್ದೀನಿ. ಆನ್ ಮಾಡಿದ್ರೂ ನಿಮಗೆ ಯಾವುದೇ ಯೂಟ್ಯೂಬ್ ಯಾವುದು ವೀಡಿಯೋಸ್ ಯಾವುದು ಆನ್ ಆಗ್ತಾ ಇಲ್ಲ. ಈ ಥರ ಏನಾದರೂ ನಿಮ್ಮ ಮೊಬೈಲಲ್ಲಿ ಪ್ರಾಬ್ಲಮ್ಸ್ ಬಂದರೆ ಇದನ್ನು ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಬೋದು. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಕನೆಕ್ಷನ್ಸ್ ಅಂತ ಇರುತ್ತೆ. ಕನೆಕ್ಷನ್ಸಲ್ಲಿ ಇದರಲ್ಲಿ ಡಾಟಾ ಯೂಸೇಜ್ ಅಂತ ಇರುತ್ತೆ ನೋಡಿ. ಡಾಟಾ ಯೂಸೇಜಲ್ಲಿ ಹೋದರೆ ಇದರಲ್ಲಿ ಅಲೌಡ್ ನೆಟ್ವರ್ಕ್ಸ್ ಫಾರ್ ಆ್ಯಪ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದರೆ ಇದರಲ್ಲಿ ಎಲ್ಲ ಥರದ ಅಪ್ಲಿಕೇಶನ್ಸ್ ಇರ್ತವೆ. ಇದರಲ್ಲಿ ನೀವು ಯಾವುದು ಪರ್ಮಿಷನ್ ಕೊಡ್ತೀರಲ್ಲ ಅದು ಮಾತ್ರ ಇಂಟರ್ನೆಟ್ ವರ್ಕ್ ಆಗುತ್ತೆ. ನಿಮಗೆ ಬೇಕಾಗಿರೋದು ಯೂಟ್ಯೂಬು ನೋಡಿ. ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ವೈಫೈ ಓನ್ಲಿ ಅಂತಿದೆ. ಅಂದರೆ ವೈಫೈ ಏನಾದರೂ ನೀವು ಆನ್ ಮಾಡಿದರೆ ಮಾತ್ರ ಯೂಟ್ಯೂಬ್ ಓಪನ್ ಆಗುತ್ತೆ. ಮೇಲೆದು ಕೆಳಗಿಂದು ಮೊಬೈಲ್ ಡಾಟಾ ಓನ್ಲಿ ಅಂತಿದೆಯಲ್ಲ, ನಿಮ್ಮ ಮೊಬೈಲ್ ಡಾಟಾ ಯೂಸ್ ಮಾಡಿ ಮಾತ್ರ ಓಪನ್ ಆಗೋದು. ಫುಲ್ ಮೇಲೆದು ಮೊಬೈಲ್ ಡಾಟಾ ಆರ್ ವೈಫೈ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಮೊಬೈಲ್ ಡಾಟಾನು ವೈಫೈ ಎರಡನ್ನೂ ಅಕ್ಸೆಪ್ಟ್ ಮಾಡುತ್ತೆ. ಈ ಥರ ಯಾವುದೇ ಬೇರೆ ಏನಾದರೂ ಆ್ಯಪ್ಸ್ ಈ ಥರ ಪ್ರಾಬ್ಲಮ್ಸ್ ಬಂದರೆ ನೋಡಿ, ಎಲ್ಲ ಮೊಬೈಲ್ ಡಾಟಾ ಆರ್ ವೈಫೈ ಈ ಥರ ಇದ್ದಾವೆ. ಇದೇ ಥರ ನಿಮಗೆ ಯಾವುದೇ ಆ್ಯಪ್ ಏನಾದರೂ ಪ್ರಾಬ್ಲಮ್ ಬಂದರೆ, ಇಂಟರ್ನೆಟ್ ಪ್ರಾಬ್ಲಮ್ ಬಂದರೆ ನೀವು ಓಪನ್ ಮಾಡೋದನ್ನು ಇದನ್ನು ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಅಕಸ್ಮಾತ್ ನಿಮ್ಮ ಸೆಟ್ಟಿಂಗ್ಸಲ್ಲಿ ಇದು ಡಾಟಾ ಯೂಸೇಜ್ ಸಿಕ್ಕಿಲ್ಲ ಅಂತಂದರೆ ಸರ್ಚಲ್ಲಿ ಹೋಗಿ ಡಾಟಾ ಅಂತ ಟೈಪ್ ಮಾಡಿರಿ. ಇದರಲ್ಲಿ ಡಾಟಾ ಯೂಸೇಜ್ ಅಂತ ನಿಮಗೆ ಸರ್ಚಿಂಗಲ್ಲೇ ಸಿಗುತ್ತೆ. ಈ ಥರ ಇದರಲ್ಲಿ ಓಪನ್ ಮಾಡಿದರೆ ಇದರಲ್ಲಿ ಡಾಟಾ ಯೂಸೇಜ್ ಅಂತ ಸಿಗುತ್ತೆ. ಇದರಲ್ಲಿ ಅಲೋಡ್ ನೆಟ್ವರ್ಕ್ಸ್ ಫಾರ್ ಆ್ಯಪ್ಸ್ ಅಂತ ಇರುತ್ತೆ. ಇದರಲ್ಲಿ ಓಪನ್ ಮಾಡಿದರೆ ನಿಮಗೆ ಯಾವುದು ವೈಫೈ ಅಂತಿದೆನಾ ನೋಡಿ, ಇದು ವೈಫೈ ಅಂತಿದೆ. ಅದ್ರ ಮೊಬೈಲ್ ಡಾಟಾ ಆರ್ ವೈಫೈ. ಈ ಗೂಗಲ್ ಸರ್ವಿಸನ್ನು ಕೂಡ ಕ್ರೋಮ್ಸ್ ಆಗಿರ್ಬೋದು, ಆಮೇಲೆ ಗೂಗಲ್ ಪ್ಲೇಸ್ಟೋರ್ ಆಗಿರ್ಬೋದು, ಅದರಲ್ಲಿ ಆನ್ ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ನಿಮಗೆ ಬೇಕಂದರೆ ಯೂಟ್ಯೂಬ್ ಆನ್ ಮಾಡಬೇಕು. ಯೂಟ್ಯೂಬ್ ಆನ್ ಮಾಡಿದರೆ ನಿಮಗೆ ನೋಡಿ, ಯೂಟ್ಯೂಬ್ ಆನ್ ಮಾಡಿ ತೋರಿಸಿ ನೋಡಿ, ಆನ್ ಆಗಿದೆ. ಈ ಥರ ಆನ್ ಮಾಡಿದರೆ ಮಾತ್ರ ಇನ್ನೊಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ. ಅದು ಯೂಟ್ಯೂಬ್ ಈಗ ಆನ್ ಮಾಡಿದ್ದೀನಲ್ಲ, ಬ್ಯಾಕ್ ಬಂದು ಯೂಟ್ಯೂಬನ್ನ ಓಪನ್ ಮಾಡಿ ಒಂದು ಸರಿ ತೋರಿಸ್ತೀನಿ ನೋಡಿ. ಈಗ ಯೂಟ್ಯೂಬ್ ಕ್ಲೋಸ್ ಮಾಡಿ ಇನ್ನೊಂದು ಸರಿ ಓಪನ್ ಮಾಡ್ತೀನಿ ನೋಡಿ. ಯೂಟ್ಯೂಬ್ ಓಪನ್ ಆಯಿತು. ಫಸ್ಟಿಗೆ ಓಪನ್ ಆಗಿಲ್ಲ, ಈಗ ಮಾತ್ರ ಓಪನ್ ಆಯಿತು. ಇದೇ ರೀತಿ ನೀವು ಈ ರೀತಿ ಏನಾದರೂ ಪ್ರಾಬ್ಲಮ್ ಬಂದರೆ ಓಪನ್ ಮಾಡೋದನ್ನು ಮರಿಬೇಡಿ. ಈ ಸೆಟ್ಟಿಂಗ್ಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.